ಹೋಯ್ತು. ಬೇಜಾರಾಯ್ತು, ಗೆಲ್ಲೋ ಮ್ಯಾಚ್ ಬೇಜಾರಾಯ್ತು. KL ರಾಹುಲ್ ಜನ್ಮದಿನದ ಶುಭಾಶಯಗಳು. ನಮ್ಮನೆ ಮಗ ವಿಶ್ವಣ್ಣ ಚೆನ್ನಾಗ್ ಆಡಿದ್ರು, ಸ್ಪೋರ್ಟಿವ್ ಆಗಿ ತಗೊಂಡಿದೀವಿ. ಜೈ RCB, ಜೈ ಕರ್ನಾಟಕ, ಜೈ ಹಿಂದ್. ಸೋತ್ ಇನ್ನೇನು ಮತ್ ಸೋತ ಮೇಲೆ ಡಿಸಪಾಯಿಂಟ್ ಆಗೇ ಆಗ್ತಿರ್ತಾನೆ. ಇಲ್ಲ, ಒಂದ್ ಸ್ವಲ್ಪ ಇನ್ನೊಂದು 200 ಮಾಡ್ಬೇಕಾಗಿತ್ತು, ಬಟ್ 176. ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿತ್ತು. ಲಾಸ್ಟ್ ಓವರ್ ಅಲ್ಲಿ ಕಂಟೈನ್ ಮಾಡಿದ್ರೆ ಆಗ್ತಾಯಿತ್ತು, ಗೆಲ್ತಾ. ಥ್ಯಾಂಕ್ ಯು. ಹೇಗಿತ್ತು? ಏಜಲ್ ಒಟ್ಟಿಗೆ ಪಾಪ ಬಾರ್ಸ್ ಹಾಕ್ಬಿಟ್ರಿ ಇವತ್ತು. ಜಿತೇಶ್ ಶರ್ಮಾ ಅರ್ಧ ಆಳ್ ಮ್ಯಾಚ್ ಮಾಡ್ಬಿಟ್ಟ. 13 ಓವರ್ ಆದ್ಮೇಲೆ ಅಂತ ಬಂದ, ಏನು ವೇಸ್ಟ್ ಆಡ್ಲೇ ಇಲ್ಲ. ಲಾಸ್ಟ್ ಓವರ್ ಯಾರು ಹಾಕಿತ್ತು? ಲಾಸ್ಟ್ ಓವರ್ ಯಾರು ಹಾಕಿದ್ದು ಅಂತಲ್ಲ, ಫಸ್ಟ್ ಏಜಲ್ ಒಟ್ಟಿಗೆ ಹೊಡೆದಾಕ್ಬಿಟ್ರು 3 ಓವರ್. ಆಮೇಲೆ ಸುಯೇಶ್ ಶರ್ಮಾ ಅವನ್ಗೂ ಹೊಡೆದ್ರು ಇವತ್ತು. ಮಿಸ್ಟೇಕ್, ಬೌಲಿಂಗ್ ಸರಿ ಇಲ್ಲ, ಬ್ಯಾಟಿಂಗು 5-6 ಓವರ್ ವೇಸ್ಟ್ ಮಾಡ್ಬಿಟ್ರು. ಚೆನ್ನಾಗಿ ಮಾಡಬೇಕಿತ್ತು. ಅದೇನದು ಶೆಪರ್ಡ್ನ ಲಾಸ್ಟ್ ಓವರ್ಗೆ ಇಟ್ಕೊಂಡಿದ್ದು. ಐ ಡೋಂಟ್ ಥಿಂಕ್ ಇಟ್ ವಾಸ್ ಎ ಗುಡ್ ಐಡಿಯಾ. ಏನು ಮಿಸ್ಟೇಕ್ ಆಗಿಲ್ಲ. ಲಾಸ್ಟ್ ಓವರ್ ಭುವನೇಶ್ವರ್ ಕೊಡಿದ್ರೆ ಅದು ಮ್ಯಾಚ್ ಅದು ಹೇಗಿತ್ತು? ಚೆನ್ನಾಗಿತ್ತು ಮ್ಯಾಚ್. ಬಟ್ RCB ಸೋತಿದ್ದು ಬೇಜಾರಾಯ್ತು, ಅದಕ್ಕೆ ಡಲ್ ಇರೋದು. ಬಟ್ ಚೆನ್ನಾಗಿತ್ತು ಮ್ಯಾಚ್. ಏನ್ ಮಿಸ್ಟೇಕ್ ಆಯ್ತು ಸರ್ ನಿಮ್ ಪ್ರಕಾರ? ಲಾಸ್ಟ್ ಓವರ್ ಮಿಸ್ ಆಯ್ತು. ಲಾಸ್ಟ್ ಓವರ್ ಬೇರೆ ಕೊಡ್ಬೇಕಿತ್ತು. ನಿಮ್ ಪ್ರಕಾರ ಯಾರು ಮಾಡ್ಬೇಕಾಯ್ತು ಲಾಸ್ಟ್ ಓವರ್? ಭುವನೇಶ್ವರ್ ಕುಮಾರೇ ಮಾಡ್ಬೇಕಿತ್ತು. ಲಾಸ್ಟ್ ಓವರ್ ಅವರೇ ಮಾಡ್ಬೇಕಿತ್ತು, ಮ್ಯಾಚ್ ವಿನ್ ಆಗ್ತಿತ್ತು. ಥ್ಯಾಂಕ್ ಯು ಸರ್. The last over was just 2-6. Otherwise it will be good. ಸೂಪರ್ ಆಗಿತ್ತು. ಏನ್ ಮಿಸ್ಟೇಕ್ ಆಯ್ತು ನಿಮ್ ಪ್ರಕಾರ? ಮಿಸ್ಟೇಕ್ ಲಾಸ್ಟ್ ಓವರ್ ಮುಂಚೆ ಕೊಡ್ಬೇಕಿತ್ತು. ಯಾರು ಕೊಡ್ಬೇಕಾಯ್ತು ಲಾಸ್ಟ್ ಓವರ್ ನಿಮ್ ಪ್ರಕಾರ? ಭುವನೇಶ್ವರಿಗೆ ಕೊಡ್ಬೇಕಿತ್ತು. ಅದು ಲಾಸ್ಟ್ ಓವರ್ ಕೊಡಿ ತಪ್ಪಾಯ್ತು ಸರ್. ತಪ್ಪೇನಿಲ್ಲ, ನಮ್ ಕೈಯಲ್ಲಿ ಚೆನ್ನಾಗಿ ಆಡಿದ್ರು RCB ಅವರು. ಸ್ವಲ್ಪ ಲಾಸ್ಟ್ ಓವರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಗೆಲ್ಬೋದಾಗಿತ್ತು ಅನ್ಸುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಆಲ್ವೇಸ್ ನೆಕ್ಸ್ಟ್ ಬೆಟರ್ ಲಕ್ ನೆಕ್ಸ್ಟ್. ಫಸ್ಟ್ ಇಂದಾನೆ ಚೆನ್ನಾಗಿಲ್ಲ ಅಂತಾರಲ್ಲ. ಫಸ್ಟ್ ಸ್ವಲ್ಪ ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ರನ್ಸ್ ಬರಲಿಲ್ಲ, ಬಟ್ ಆಮೇಲೆ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದರು. ಲಾಸ್ಟಲ್ಲಿ ಸ್ವಲ್ಪ ರನ್ ಕಾಣುತ್ತೆ. ಇನ್ನೊಂದು 30 ರನ್ ಶಾರ್ಟ್, 20-30 ರನ್ ಶಾರ್ಟ್. ಏನ್ ಬೇಜಾರಿಲ್ಲ ಬ್ರೋ, ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ ಬಿಡಿ. ಏನ್ ಮಿಸ್ಟೇಕ್ ಆಯ್ತು ಸರ್ ನಿಮ್ ಪ್ರಕಾರ? ಮಿಸ್ಟೇಕ್ ಏನಿಲ್ಲ, ಒಬ್ಬ ಬೌಲರ್ನ ಇಟ್ಕೊಬೇಕಿತ್ತು ಲಾಸ್ಟ್ ವರ್ಗು, ಅದೇ ಒಂಚೂರು ಪ್ರಾಬ್ಲಮ್. ಯಾರು ಹಾಕ್ಬೇಕಾಯ್ತು ನಿಮ್ ಪ್ರಕಾರ ಲಾಸ್ಟ್ ಓವರ್? ಯಾರು ಸುಯೇಶ್ದು ಫಸ್ಟ್ ಟೈಮ್ ಮುಗಿಸ್ಕೊಂಡಿದ್ರೆ ಲಾಸ್ಟ್ ಅಲ್ಲಿ ಯಾರು ಒಬ್ಬರು ಒಳ್ಳೆ ಬೌಲರ್ ಸಿಕ್ಕಿರೋರು ನಮಗೆ. ಇರ್ಲಿ, ಪರವಾಗಿಲ್ಲ, ಏನ್ ಬೇಜಾರಿಲ್ಲ. ಇನ್ನೊಂದ್ಸಲಿ ಹೊಡೆಯೋಣ ಬಿಡಿ. ಬಿಡಿ ಬ್ರೋ, ಚೆನ್ನಾಗಿ ಅನಿಸ್ತು. ಏನ್ ಮಾಡಕ್ಕಾಗುತ್ತೆ, ಸೋತ್ಕೊಂಡು. ಚೆನ್ನಾಗಿತ್ತು ಮ್ಯಾಚ್. ಬಟ್ ಏನೇ ಆಗ್ಲಿ, ರಾಹುಲ್ ಅವರು ತುಂಬಾ 50 ಹೊಡೆದಿದ್ದು ತುಂಬಾ ಖುಷಿ ಆಯ್ತು. ನಮ್ಮನೆ ಹುಡುಗ, ಸೊ ಹಂಗಾಗಿ ಏನು ಮಾಡಕ್ಕಾಗಲ್ಲ. ಮ್ಯಾಚ್ ಸೋಲು ಗೆಲುವಿತ್ತೆ. ಸೊ ಸ್ಪೋರ್ಟಿವ್ ಆಗಿ ತಗೊಳ್ಳೋಣ ಅಷ್ಟೇ. ಏನು ತಪ್ಪು ಅನಿಸ್ತು ನಿಮ್ ಪ್ರಕಾರ? ಐ ಥಿಂಕ್ ಭುವಿನ 19th ಓವರ್ ಹಾಕಿದ್ರೆ ಬೆಸ್ಟ್ ಅಂತ ಅನಿಸ್ತು ನನಗೆ. ಅಲ್ಲ, ಮುಂಚೆನೆ ಮ್ಯಾಚ್ ಫಿನಿಶ್ ಆಗುತ್ತೆ ಅಂತ ಅವರು ಕೊಟ್ಟಿರ್ಬೋದಲ್ಲ? ಏನಂತ ಮುಂಚೆ ಬೇರೆಯವ್ರು ಹಾಕಿದ್ರೆ ಲಾಸ್ಟ್ ವರ್ಗು ಬರಲ್ಲ ಅಂತ ಯಾರು ಹೇಳಿದ್ದು? ಭುವನೇಶ್ವರ್ಗೆ ಬೇಗ ಕೊಟ್ಟಿರೋದಕ್ಕೆ ರೀಸನ್ ಬೇರೆಯವ್ರು ಹಾಕಿದ್ರೆ ಇನ್ನ ಬೇಗ ಮುಂದೋಗುತ್ತೆ ಅಂತ ಕೊಟ್ಟಿರ್ಬೋದಲ್ಲ? ಇಲ್ಲ, ಹಂಗೆ ಅಂತ ಏನಿಲ್ಲ. ಎಲ್ರು ಗೆಲ್ಬೇಕು ಅಂತಾನೆ ಮ್ಯಾಚ್ ಬರೋದು. ತುಂಬಾ ಚೆನ್ನಾಗಿತ್ತು. ಕ್ರೌಡ್ ಎಂಜಾಯ್ ಮಾಡಿದ್ವಿ. ಮ್ಯಾಚ್ ಅದೇ ಇನ್ನೊಂದ್ ಸ್ವಲ್ಪ ರನ್ಸ್ ಬೇಕಿತ್ತು ಸರ್. ಅದು 6-4 ಬಂದ್ರೇನೆ ಮಜಾ RCB ಅಂದ್ರೆ. ಥ್ಯಾಂಕ್ ಯು ಸರ್. ಏನ್ ತಪ್ಪಾಯ್ತು? ಸ್ಕೋರ್ ಸ್ವಲ್ಪ ಕಡಿಮೆ ಆಯ್ತು. ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ಫೈನಲ್ ಓವರ್ ಗಂಟು ಬಂತು, ಬಟ್ ಲಾಸ್ಟ್ ಅಲ್ಲಿ ರಮರೇಶ್ ಎಫರ್ಟ್ ಅವರು 6 ಹೊಡಿಸ್ಕೊಂಡ್ರು. ಆದ್ರೂ ಬೇಜಾರಿಲ್ಲ, ಖುಷಿ ಐತೆ. ಚೆನ್ನಾಗಿ ಆಡಿದ್ರು, ಇಂಟ್ರೆಸ್ಟ್ ಆಗಿತ್ತು ಮ್ಯಾಚ್. ಹೌದು ಸರ್, ಕೊಹ್ಲಿ ಸ್ಕೋರ್ ಮಾಡ್ಬೇಕಾಯ್ತು. ಒಂದ್ 20 ರನ್ ಜಾಸ್ತಿ ಇದ್ರೆ ಗೆಲ್ಬೋದಾಗಿತ್ತು. ಏನಾಗಲ್ಲ ಬಿಡಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೋತಿದೀವಿ, ಸತ್ತಿಲ್ಲ. ಈ ಸಲ ಕಪ್ ನಮ್ದೆ. ಸೂಪರ್. ಏನ್ ಮಿಸ್ಟೇಕ್ ಆಯ್ತು? ಬೌಲರ್ಸ್ ಇಲ್ಲ. ಅವನು ರೊಮ್ಯಾನ್ಸ್ ಕಂಟ್ರೋಲ್ ಮಾಡ್ಬೋದಿತ್ತು, ಗೆಲ್ಬೋದಿತ್ತು. RCB ಮಿಸ್ ಆಯ್ತು, ಗೆಲ್ತೀವಿ ನೆಕ್ಸ್ಟ್ ಮ್ಯಾಚ್. ಏನಿಲ್ಲ, ಬೌಲಿಂಗ್ ಎಲ್ಲರಿಗೂ ಮೇನ್ ಬೌಲರ್ಸ್ ಕೊಟ್ಬಿಟ್ಟು ಹೊಸಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಭುವನೇಶ್ವರ್, ರಾಜಲ್ ಹುಡಲ್ ಕೊಟ್ಬಿಟ್ಟು ಲಾಸ್ಟ್ ಓವರ್ ಯಾರೋ ಒಬ್ರು ಇಟ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬ್ಯಾಟಿಂಗ್ ಹೊಡಿಬೋದಿತ್ತು ಸ್ಕೋರ್, ಆದ್ರೂ ಬೆಂಗಳೂರು ಪಿಚ್ ಅಲ್ಲಿ ಇಷ್ಟು ಸ್ಕೋರ್ ಕಂಟ್ರೋಲ್ ಮಾಡಿದ್ ಲಾಸ್ಟ್ ವರ್ಗೂ ಗ್ರೇಟ್. ಸಾಲ್ಟ್ ಆಡಿದ್ದಾರೆ. ಕೃಣಾಲ್ ಪಾಂಡೆ ಲಾಸ್ಟ್ ಅಲ್ಲಿ ಸ್ವಲ್ಪ ಇನ್ನಿಂಗ್ಸ್ ಆಡಿದ್ರು. ಏನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತಾರೆ ಬಿಡಿ. RCB, ಕಮ್ ಆನ್ RCB. ಏನಂದ್ರೆ ಬ್ಯಾಟಿಂಗ್ ಒಂದ್ ಸ್ವಲ್ಪ ಫೇಲ್ಯೂರ್ ಆಯ್ತು. ಬೌಲಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಪರವಾಗಿಲ್ಲ. 19.5 ವರೆಗೂ ತರಿಸಿದ್ದಾರೆ. ಸೊ 175 ನ ಡಿಫೆಂಡ್ ಮಾಡೋದು ಅಷ್ಟು ಈಸಿ ಅಲ್ಲ ಈ ಸ್ಟೇಡಿಯಂ ಅಲ್ಲಿ. ಸೊ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು. ಏನಂದ್ರೆ ಒಂದು 2 ಡೆತ್ ಲಾಸ್ಟ್ ಓವರ್ಸ್ ಅಲ್ಲಿ ಭುವಿ ಇಲ್ಲ ಅಂದ್ರೆ ನಮ್ ಹೇಸಲ್ ವುಡ್ ಲಾಸ್ಟ್ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು.
ಬಟ್ ಐ ಥಾಟ್ 20 ರನ್ ಶಾಟ್ ಅಂತ ಅನ್ಕೊಂಡಿದ್ದೀನಿ. ಸಾಲ್ಟ್ ಚೆನ್ನಾಗಿ ಆಡಿದ್ರು. ಕೊಹ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಐ ಥಾಟ್ 210 ವುಡ್ ಹ್ಯಾವ್ ಬೀನ್ ಪಾರ್ ಸ್ಕೋರ್ ಅಂತ ಅನ್ಕೊಂಡಿದ್ದೀನಿ ನಾನು. ಬೌಲಿಂಗ್ ವಾಸ್ ಎಕ್ಸಲೆಂಟ್. ಸರ್ ಲಾಸ್ಟ್ ಓವರ್ ನಿಂತರ ಯಾರು ಮಾಡ್ಬೇಕಾಗುತ್ತೆ? ಲಾಸ್ಟ್ ಓವರ್ ಅದೇ ಭುವಿ ಅಥವಾ ಹೇಸಲ್ವುಡ್ ನ ಇಟ್ಟಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆಗಾದ್ರು ಸ್ವಲ್ಪ ತಡಬಹುದಾಗಿತ್ತು. ಪರವಾಗಿಲ್ಲ, ಶೆಪರ್ಡ್ ಏನ್ ಮಾಡಕ್ಕಾಗಲ್ಲ. ಈ ಇಸ್ ನಾಟ್ ಬೌಲರ್ ಅಂತ, ರೆಗ್ಯುಲರ್ ಬೌಲರ್ ಅಂತ ಏನಿಲ್ಲ. ದಟ್ಸ್ ವೈ ಶೆಪರ್ಡ್ಗೆ ಯಾವತ್ತು ಫುಲ್ 4 overs ಕೊಡಲ್ಲ. ಸೊ ಒಂದೇ ಒಂದು ಕಂಟ್ರೋಲ್ ಮಾಡಿದ್ರೆ 1 over ಭುವಿ ಆದ್ರೂ ಹೇಸಲ್ವುಡ್ಗೆ ಹಾಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ, ಒಂದ್ ಸ್ವಲ್ಪ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬ್ಯಾಟಿಂಗ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕು, ಯಾಕಂದ್ರೆ ಇಟ್ ವಾಸ್ 10 overs 100 ಇದ್ರು. ಸೊ ಇನ್ ಎಕ್ಸ್ಟ್ರಾ 10 overs 75 ಇಸ್ ನಾಟ್ ಅ ಗುಡ್ ಟೋಟಲ್ ಅನ್ಕೊಂಡಿದ್ದೀನಿ ನಾನು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. 6 matches 4 wins 2 losses. ಸೊ ಅನದರ್ 4 wins 7 ಅಲ್ವಾ ಕ್ವಾಲಿಫಿಕೇಶನ್. ಸೊ ಇನ್ನೊಂದು 3 matches ಹೆಂಗಾದ್ರೂ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಚೇಸಿಂಗ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.